ಸ್ಟಾಕ್ ಐತೆ ಸೇಮ್ ಇದೆಲ್ಲ. So what's up guys, this is Jatin Patel. Welcome to the new vlog of JP Moto Vlogger. So first of all, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. Today is 15th August. We are heading towards a ride. As you can see behind me, Gabbar is ready. Hi Bapu, good morning. So actually we have to rush, ಯಾಕಂದ್ರೆ ಸ್ವಲ್ಪ ಲೇಟ್ ಆಗೈತಿ. ಇದು ಎಲ್ಲ ತೊಗೊಂಡವು, ಹೆಲ್ಮೆಟ್ ಇದೆ, ಅದು ಇನ್ನು ಶೂಸ್ ಅಷ್ಟು ಹಾಕೋಬೇಕು. ಸೊ ನಿಪ್ಪಾನೆ ಒಂದು ಬೈಕರ್ಸ್ ಕ್ಲಬ್ ಐತಿ. ಸೊ ಟುಡೇ ವಿ ಗೋನ ರೈಡ್ ವಿತ್ ದೆಮ್, ದ ಫ್ರೀಡಮ್ ರೈಡ್, ಸ್ಪೆಷಲಿ ಆರ್ಗನೈಸ್ಡ್ ಬೈ ನಿಪ್ಪಾನಿ ಬೈಕರ್ಸ್ ಕ್ಲಬ್. ವೆನ್ಯೂ ಐತಿ VSMIT ಕಾಲೇಜ್. ಡೆಸ್ಟಿನೇಷನ್ ಏನು ಐಡಿಯಾ ಇಲ್ಲ ನಂಗೇನ, ಅಂದ್ರೆ ಸ್ವಲ್ಪ ಅವ್ರನ್ನ ಇನ್ಫೋ ಅಷ್ಟೇ ನೋಡಿಲ್ಲ. ಬಟ್ ಇಷ್ಟ ಐಡಿಯಾ ಐತಿ, ಒಂದು 20 to 30 kilometers ರೈಡ್ ಆಗೋದೈತಿ. ವಿ ಆರ್ ಗೋಯಿಂಗ್. ಆ್ಯಕ್ಚುಲಿ ರೋಣಕ್ಕೂ ಬರತ್ತಾನ, ರೋಣಕನ 2 ಮಂದಿ. ಸೊ ಸಿ ಓನ್ ಬೈಕ್. ಬಾಯ್. ಓಕೆ, ಆಲ್ ಗುಡ್. ಸೊ ಬೇಸಿಕ್ಲಿ ಎಕ್ಸಾಕ್ಟ್ಲಿ ಗುರ್ತಿಲ್ಲ ನಂಗೆ ಎಷ್ಟು ಮಂದಿ ಇದ್ದಾರು ಏನೋ ಅಂತ. ಗ್ರೂಪ್ ಆ್ಯಕ್ಚುಲಿ ನಂದಿದ್ದು ಫಸ್ಟ್ ಗ್ರೂಪ್ ರೈಡ, ಯಾಕಂದ್ರೆ ನಂಗೆ ಅಷ್ಟು ಐಡಿಯಾ ಇಲ್ಲ ಗ್ರೂಪ್ ರೈಡ್ ಹೆಂಗೆ ಏನೋ. ಜಸ್ಟ್ ಏನೋ ನಾವು ಯೂಟ್ಯೂಬ್ದಾಗ ನೋಡಿಂದಷ್ಟು, ಲೈಕ್ JS ಫಿಲ್ಮ್ಸ. ರಶ್ ಯಾಕಾಯ್ತಂದ್ರೆ ಆ್ಯಕ್ಚುಲಿ ನಿನ್ನ ರಾತ್ರಿ ಗುರ್ತಾಯ್ತು ನಂಗೆ, ಲೇಟ್ ನೈಟ್, ಆಲ್ಮೋಸ್ಟ್ ಅರೌಂಡ್ 12:30. ಸೊ ವಿಂಡ್ ನಾಯ್ಸ್ ಐತಿ, ರೋಣಕನ್ ಪಿಕ್ ಮಾಡ್ತಾವು. ರೋಣಕ ಏನ ಕೌನ್ ಹೈ ಲೋಕ್. ಸೊ ರೋಣಕನ್ ಪಿಕ್ ಮಾಡಿಂದಾಯಿತು. ಈಗ ಡೈರೆಕ್ಟ್ ನಿಪ್ಪಾನಿ. ಆಸ್ ಐ ಸೆಡ್ ದಟ್ ಮೀಟಿಂಗ್ ಪಾಯಿಂಟ್ ಗೋನ ಬಿ VSMIT ಇಂಜಿನಿಯರಿಂಗ್ ಕಾಲೇಜ್ ಆಫ್ ನಿಪ್ಪಾನಿ. ದೆನ್ 8 ಗಂಟೆಗೆ ಇದೈತಿ. 8 ಗಂಟೆಗೆ ಎಟ್ ಎನಿ ಕಾಸ್ಟ್ ಅಲ್ಲಿ ರೀಚ್ ಆಗಬೇಕು. ಇಟ್ಸ್ 7:39 ನಾವು. ಸೊ ಇನ್ 21 minutes ಐತಿ. ಲೇಟ್ ಯಾಕಾಯ್ತಂದ್ರೆ ಸ್ವಲ್ಪ ಸ್ಯಾಟರ್ಡೆ ಎಲ್ಲ ಇಂದ. ಸೊ ಮುಂಜಾನೆ ಎದ್ದು ಹನುಮಂತಗೆ ಹೋಗಿ ಬಂದು ಇದನ್ನ ಬ್ರಿಡ್ಜ್ ಕೆಲಸ ಮುಗಿಯೋತು. ಇನ್ನೂ ಭಾಳ ದಿವಸ ಆಯಿತು ಬ್ಲಾಗ್ ಬಂದಿಲ್ಲ. ಮೇನ್ ಹೇಳ್ಬೇಕಂದ್ರೆ ಕಂಟೆಂಟೇ ಇಲ್ಲ ನಮ್ಮ ಕಡೆ. ಡೈಲಿ ಬ್ಲಾಗ್ಸ್ ಮಾಡ್ಬೇಕಂತ ಭಾಳ ಟ್ರೈ ಮಾಡಿದನು. ಸೊ ಪೆಟ್ರೋಲ್ ಹಾಕೋಬೇಕು. ಎಷ್ಟು ದಿವಸ ಐತಿ ಆಮೇಲೆ ಗಬ್ಬರ್ ತೆಗೆದ, ಇವತ್ತು ತೆಗೆದನು. ಪೆಟ್ರೋಲ್ ಎಷ್ಟೈತಿ ಏನಿದೆ ಐಡಿಯಾ ಇಲ್ಲ. ಆ್ಯಂಡ್ ಐ ಹೋಪ್ ಯು ಗೈಸ್ ಹಿಯರ್ಡ್ ಅಬೌಟ್ E20. ಸೊ ವಿ ಆರ್ ಫೇಸಿಂಗ್ ದ ಸೇಮ್ ಇಶ್ಯೂ ರೈಟ್ ನಾವು. ಸೊ ವಿಂಡ್ ನಾಯ್ಸ್ದಾಗ ಏನು ಕೇಳಿಸಲ್ಲ ಈಗ. ವಿಲ್ ಕ್ಯಾಚ್ ಅಪ್ ಯು ವಿನ್ ನಿಪ್ಪಾನಿ. ಓಕೆ, ಬಾಯ್. ಸೊ ಗಾಯ್ಸ್ ರೀಚ್ಡ್ ನಿಪ್ಪಾನಿ. ಸ್ವಲ್ಪ ಈಗ ಪೆಟ್ರೋಲ್ ಹಾಕೋದೈತಿ. ಆ್ಯಂಡ್ ಇದು E20 ಬಂದಾಗಿಂದ ಇದೇನು ಪವರ್ ಆಗ್ತಾನು. ಇದಕ್ಕೆ ಹೋದ್ರೆ XP95, ಇಂಡಿಯನ್ ಆಯಿಲ್ಗೆ ಹೋದ್ರೆ HP ಹೋದ್ರೆ ಪವರ. ಸೊ ಈ ಥರ ರಿಫ್ಯೂಲಿಂಗ್ ಮಾಡಿ ದೆನ್ ದಿಸ್ ಈಸ್ ದ ರೋಡ್. ಇಲ್ಲಿಂದ ಹೋಗ್ಬೋದು. ಪವರ್ 95, ಫಿಲ್ ದ ಥ್ರಿಲ್. ದ ಪವರ್. ಸೊ ಹೆಂಗೆ ಗುರ್ತಾಯ್ತು ಅಂದ್ರೆ ನಂಗೆ ಜಸ್ಟ್ ರಾತ್ರಿ ಇನ್ಸ್ಟಾಗ್ರಾಮ್ ಇದು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನು. ದೆನ್ ಅಪ್ಪು ನಮ್ಮ ವಿನಾಯಕ್ ಪೋದ್ದರ್ ಒಂದು ರೀಲ್ ಕಳಿಸಿದ್ದು ನಂಗೆ. ಸೊ ಅದು ರೀಲ್ ಆ್ಯಕ್ಚುಲಿ JS ಫಿಲ್ಮ್ಸ್ ಇತ್ತು. ನಾನು ನೋಡಲಾಗಿನ್ನದ, ನಾ ಫಾಲೋ ಮಾಡ್ತಾನು JS ಫಿಲ್ಮ್ಸ್ಗೆ, ಬಟ್ ನೋಡಲಾಗಿನ್ನ. ಸೊ ಅದು JS ಫಿಲ್ಮ್ಸ್ ರೀಲ್ದಾಗ ನಿಪ್ಪಾನಿ ಬೈಕರ್ಸ್ ಕ್ಲಬ್ದ ಶೌಟ್ಔಟ್ ಕೊಟ್ಟಿರೋರು. ಐ ಮೀನ್ ಕೊಟ್ಟಿದ್ದವು JS ಬಾಜಿ. So we are about to reach VSMIT college. Here is my new kitchen, Messi 10.
ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟಿದ್ದರು. ದೆನ್ ಇವತ್ತು VSMIT ಬಂದೈತಿ ಸಮೀಪ ಇದಿಲ್ಲೇ. ಸೊ ಇಲ್ಲೇ ಒಳಗೆ ಹೋಗ್ಬೇಕು VSMITಗೆ. ರೋಣಕ್ ಗುರ್ತೈತಿಲ್ಲ ನಿಂಗೆ VSMIT ಕಡೆ ಒಳಗಲ್ಲ ಯಾಕೋ? ಅದ ಇಲ್ಲೇ ಐತೆ. ಹಾಂ ಅದ ಗುರ್ತೈತಿ, ನಂಗೆ ಗುರ್ತೈತಿ ನಿಂಗೆ ಕೇಳು. ಸೊ ಆ್ಯಕ್ಚುಲಿ ನನಗೂ ಗುರ್ತಿಲ್ಲಾಗಿತ್ತು, ಭಾಳ ದಿವಸ ಆಯ್ತು ಬಂದವ. ಜಸ್ಟ್ ರೋಣಿಗೆ ಟೆಸ್ಟ್ ಮಾಡ್ಕತ್ತಿದ್ದು. ದೆನ್ ಇದು ಕಾಲೇಜ, गाडीಗಳು हच्चिदवर ಇಲ್ಲಿ. होय सर, मागच्या पिल्यांना पण हेल्मेट कंपल्सरी. होय का? ॲक्च्युली मी ते म्हणत होतं त्याला, मग त्याच्याकडे नव्हतं म्हणून. काय माहिती आहे, आपले कार वगैरे असते त्या कारमध्ये ॲडजस्ट करा. ओके 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 शुअर. गाडीला लावून घ्या. हां तिकडे असं जाऊन इकडे या. हां ओके. So as you saw the bikers. ಯಾಕೆ ಈಗ ಬಂದು ಬೀಳ್ಕಿತ್ಲೆ ಅದ? समझने वाले को इशारा कॉपी. ಸೊ ಇಲ್ಲಿ ಬೈಕರ್ಸ್ ನೋಡ್ತಂದ್ರೆ ಎಲ್ಲ as you can hear the loud exhaust. माझं इंस्टाग्रामची इव्हेंट होता ना मुंबईत. मग JSWचा आमच्या ग्रुप होते, मग मला माहीत झालं की JSW येणार आहे. मग त्या हिशोबानं प्लॅनिंग करून गेलो MS. ಅಲ್ಲ ಹೊಂಡ ಯಾವುದು ಈ ಕಾಣಿಗ್ಲಕ್ಕ ಹೊಂಡದಿ ಕ್ಯಾಮಲ್ ಹೊಂಡ ಇಂಜನ್ ಕೊಡ್ಸಿದಲ್ಲ ಅದು ಗೈಸ್ ಇದು ರಿಜಿಸ್ಟ್ರೇಷನ್ ಆಗೈತಿ. ಇದು ಡಿಕ್ಲರೇಷನ್ ಫಾರ್ಮ್ ಐತಿ. ಡಿಕ್ಲರೇಷನ್ ಏನಾದ್ರು ಆಕ್ಸಿಡೆಂಟ್ ಆಗಿ ಸತ್ತು ಮಾಡಿದ್ರು ಅಂದ್ರೆ ಇವ್ರಿಗೆ ಏನು ಸಂಬಂಧ ಇಲ್ಲ. ಇದು ಡಿಕ್ಲರೇಷನ್. ಸೊ ಬೇಸಿಕ್ಲಿ ಅದು ಐತಿ ಈಗ. ऑनलाईन रजिस्ट्रेशन केलं ना? ॲक्च्युली एकटाच केलं माझं मेल नाही नाही ऑनलाईन रजिस्ट्रेशन बंद झाले आणि ऑफलाईन पण बंद आहे. आम्ही 500 क्रॉस केलं आहे. सॉरी आपलं कॉन्टॅक्ट नंबर. ಹೇ ಗೈಸ್, ಇಟ್ಸ್ ಬೀನ್ ಆಲ್ಮೋಸ್ಟ್ ಆನ್ ಅವರ್. ಈಗ ಇದೆಲ್ಲ ಮಾಡಿದ್ವು, ರಿಜಿಸ್ಟರ್ ಎಲ್ಲ ಮಾಡಿ ಡಿಕ್ಲರೇಷನ್ ಎಲ್ಲ ತುಂಬಿದ್ವು. ದೆನ್ ತುಂಬಿದ ಮ್ಯಾಗ ಸ್ವಲ್ಪ ಇದು ಗುಡೀಸ್ ಅದ ಅನ್ಕೋತ ಹಣ್ಣು ಕೊಟ್ಟಿದಾರು. ಈಗ ಇವು 2 ಕೂಪನ್ ಇದಾವು, ಫುಡ್ ಕೂಪನ್. ದೆನ್ ಇದೊಂದು ಸ್ಟಿಕ್ಕರ್ ಐತಿ. ಸೊ ಆಫ್ಟರ್ ದ್ಯಾಟ್ ಒಂದು ಕಿಚನ್. ಬೇಸಿಕ್ಲಿ ಇದು ಇವೆಂಟ್ ವೇಗಾದವ್ರ ಕೂಡ ಇದೈತಿ, ಸ್ಪಾನ್ಸರ್ಡ್ ಐತಿ, ವೇಗಾ ಸ್ಪಾನ್ಸರ್ಡ್ ಐತಿ. ಆ್ಯಂಡ್ ಇಟ್ಸ್ ಇದು ಕೊಟ್ಟಿದ್ದಾರೆ ಲೈಕ್ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಡು ನಾಟ್ ರಿಮೂವ್ ದ ಹೆಲ್ಮೆಟ್ ಅಂತ. ಅಂದ್ರೆ ಇದು ಬೇಸಿಕ್ಲಿ ನಿಮ್ದು ಯಾವ ಬ್ಲಡ್ ಗ್ರೂಪ್ ಇಲ್ಲ ಅದು ಹೆಲ್ಮೆಟ್ಗೆ ಅಟ್ಯಾಚ್ ಮಾಡಿತ್ತಂದ್ರೆ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಒಂದು ಇದು ಕೊಟ್ಟಿದ್ದಾರೆ ಬ್ಯಾಂಡ. ರೋನಕ್ ಬಿ ರಿಜಿಸ್ಟರ್ ಮಾಡಿದ ಈಗ. ರೋನಕ್ ಸೇ ಹಾಯ್. ಸೊ ರೋನಕ್ ಆಫ್ಲೈನ್ ರಿಜಿಸ್ಟರ್ ಮಾಡಿದ, ಆನ್ಲೈನ್ ನನಗೂ ಗೊತ್ತಿಲ್ಲಾಗಿತ್ತು. ದೆನ್ ಏನೋ ಅಂದ್ರೆ ಅವ್ನು ಬರ್ತಾನೋ ಇಲ್ಲೋ ಫಿಕ್ಸ್ ಇಲ್ಲಾಗಿತ್ತು ನಂಗೆ. ಸೊ ಅದಕ್ಕೆ ಮಾಡ್ಲಾಗೇನು ದೆನ್ ಈಗ ಮಾಡಿದ್ವು. ಸೊ ಇನ್ನೊಂದು ಇವೆಂಟ್ ಎಲ್ಲ ಇದು ಡಿಕ್ಲರೇಷನ್ ಇದೆಲ್ಲ ಫಾರ್ಮ್ ಫಿಲ್ಅಪ್ ಮಾಡ್ಕೋತಾರೆ ಇವ್ರ. ಸೊ ಐ ಗೆಸ್ ಇನ್ನೊಂದು ಹಾಫ್ ಆನ್ ಅವರ್ ಹತ್ಬೋದು ಫ್ಲಾಗ್ ಹೋಸ್ಟಿಂಗ್ ಅದು ಮಾಡಿ. ದೆನ್ ವಿ ವಿಲ್ ಸ್ಟಾರ್ಟ್ ಅವರ್ ರೈಡ್. ಸೊ ಯಾ, ಸೋ ಫಾರ್ ಸೋ ಗುಡ್. A22 ಒಂದಿಲ್ಲ. ನಂಬರ್ ನಡುವೆ So guys, here are the Big Daddy's Harley Davidson 750. ಅಲ್ಲಿ ಮಿಡ್ ಇದೆ ಕ್ಲಾಸಿಕ್. ಎಲ್ಲೆಟ್ಟು ಭಾರಿ ಇಲ್ಲ.
So either generally 600 TNT 600, then S1000 RR 822 VPS out limit. Then other CR 600 Capsule edition, big brother of Copper Regal. So guys, you can see all the bikes from there to here. ಇದ್ರೊಳಗೆ ಮೋಸ್ಟ್ಲಿ ಎಲ್ಲ ಕಾಮನ್ ಇದಾವೆ, ಲೈಕ್ ರೆಗ್ಯುಲರ್ ನಮ್ಮ R15 ಆಗಲಿ, CVR ಆಗಲಿ, ಎಕ್ಸ್ಪಲ್ಸ, ಬುಲೆಟ್, ಅವೆಂಜರ್, ದ್ಯಾಟ್ ಟೈಪ್ ಆಫ್ ಥಿಂಗ್, ಮೀಟಿಯೋರ್. ಆ್ಯಂಡ್ ಇಲ್ಲಿ ಸ್ವಲ್ಪ ಯೂನಿಕ್ ಇದಾವೆ, ಲೈಕ್ ವಿಂಟೇಜ್ ಬೈಕ್ಸ್. ಅಂದ್ರೆ ಅಷ್ಟು ವಿಂಟೇಜ್ ಇಲ್ಲ, ಇನ್ನೂ ಓಡ್ತಾವೆ. As you can see, the SD D250 Classic, Java, ಬಜಾಜ್ KB 100 ಅಂತ ಬರ್ತಿತ್ತು, ರಾಜದೂತ್ ಇತ್ತು ನೋಡ್ರಿ ಇಲ್ಲಿ. SD 250 CL2, ಯಮಹಾ, ಹಂಟರ್, ಜಾವಾ. ಬೇಕಲ್ಲ, ಪುನೀತ್ನಾಗೈತೆ ಮಾಡಿಫೈ ಮಾಡಿದಾರೆ ನೋಡ್ಲಿ. ಇದು RTX 300, ಇದು ಯಾವ ವರ್ಷನ್ ಇದು ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಹೈನಸ್ ಐತಿ. ಇದು ನ್ಯೂ ಮಾಡೆಲ್ Z900, ಇದು ಸೂಪರ್ ಮೀಟಿಯೋರ್ 650. ಹಾಂ, ದೆನ್ ಇಲ್ಲಿ ದೋಸ್ತು ಕಲರ್ ನೋಡು, ಲುಕ್ CVR 150 ಕಲರ್ ನೋಡ್ರಿ ಹೆಂಗೆ ಮಾಡಿದ. ಸೀಕ್ರೆಟ್ ರೈಡರ್ ಬೆನೆಲಿ ಐತೆನಾ? TNT ಇಲ್ಲೋ, TNT ಸ್ಪೋರ್ಟ್ಸ್ ಅಷ್ಟೇ. TRK ಏನ ಬೆನೆಲಿ TRK K22. ಒಂದು 250 ಇರ್ಬೇಕು ಬೈಕ್ಸ. ಅಂದ್ರೆ ಅಲ್ಲಿಂದ ನೋಡ್ಕೊಂಡು ಬಂದು ನಾವೀಗ ನೋಡು, ಇಲ್ಲೇ ತುಂಬೈತೆ, ಇನ್ನೂ ಐತಿಪ್ಪ ಇದ. ಸೊ ಇಷ್ಟು ಶೈನ್ SP. ಸೊ ಇಷ್ಟು ಕ್ರೇಜ್ ಐತಿಲ್ಲ ಮಂದಿಗೀಗ, ಎಲೆಕ್ಟ್ರಿಕ್ ಗಾಡಿನ ತೊಗೊಂಬೈತಾರೆ. ಹಾಂ ಹಾಂ ಗೈಸ್, ಎಲೆಕ್ಟ್ರಿಕ್ ತೊಗೊಂಡು ಬಂದಾರೆ ಯಾರ. ಎಲ್ಲಿ ತನಕ 20 ಕಿಲೋಮೀಟರ್ ರೈಡನ್ನು ಎಲೆಕ್ಟ್ರಿಕ್ ತೊಗೊಂಡು ಬಂದು ನಾವೆಲ್ಲ ಸಾಹಸ ಮಾಡ್ಲತ್ತಿದ್ದ. ಎಕ್ಸ್ಪಲ್ಸ್ C390 200. ಇದೆಲ್ಲ ಇದು ಹೀರೋ ಎಕ್ಸ್ಪಲ್ಸ್ ಓಲ್ಡ್ ಮಾಡೆಲ್ RX 100. ಹಾಂ, ಫೈನಲಿ ಒಂದು CVR 250 ಕಾಣಿಸೈತಿ. ನಮ್ದು ಬಿಟ್ರೆ ಒಂದು CVR 600 ಐತಿ. ಸ್ಟಾಕ್ ಐತಿ, ಸೇಮ್ ಐತಲ್ಲ. ಇದೆಲ್ಲ ಬರಿ ಮಾಡಿದಲ್ಲಪ್ಪ ಆಗದ. ನಾವು ಇಂಥದ್ದು ಮಾಡ್ಸೋಣಪ್ಪ ನಾವು. ಸೈಲೆಂಗೆ ಥೋಡಾ ಸರ್. RX ಇದಾವೆ, ಎಲ್ಲ RX 100 ಇದಾವೆ ಇಲ್ಲಿ. ಮತ್ತು ಹೆಂಗೆ ಮೇಂಟೈನ್ ಮಾಡಿದಾರೆ ನೋಡಕ್ಕೆ ಹೋಗಿ. ಇದು RX 135 ಐತೆ ನೋಡಿ. 135 ಬೇರೆ 100 ಇದಾವೆ. RX G ಇದ್ಯಾವುದು GB ಬರ್ತಿತ್ತು, ನಮಗೆ ಗುರ್ತ ಇಲ್ಲ. कैसे लोग रहते हैं यार यहाँ पर. ಇಲ್ಲಿ 3 ಗಾಡಿಗಳ. A few moments later. गाइस पब्लिक मार्शल्स असतील आपले नेपाळी रायडर्स जे मार्शल्स आहेत ते एकदम स्टार्टिंगला असतील आणि त्यांना कोणी ओव्हरटेक करायचं नाहीये. 2 बायकर्सची लेन असेल, कोणी पण 3-3 लेन एक्स्ट्रा तयार करायची नाहीये. 2 लेन्स मध्ये आपण बाईक मध्ये ॲट अ टाइम रोडवरती 2 बाईक साईडला स्पाईक होऊन जातील, पण कोणीही ओव्हरटेक करू नये. त्याच्यात फोटोज पण छान येतील आणि राईड पण आपली एकदम सुसज्ज होईल. सो विथ दिस थँक्यू सो मच टू ऑल द गेस्ट फॉर कमिंग ऑन द स्टेज. guys. ಈಗ
Oh,